ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಇರುವಂತಹ ಕೆಲವೊಂದು ಅನುಮಾನಗಳನ್ನ ನಿಮಗೆ ಪ್ರಶ್ನೆಗಳು ಕೇಳಿ ಅಂತ ಹೇಳಿದ್ದೆ. ಕೆಲವರು ಕೇಳಿದ್ದಾರೆ, ಅದಕ್ಕೆ ಉತ್ತರ ನೀಡ್ತೇನೆ. ಹೌ ಟು ಇಂಪ್ರೂವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಸರ್ ಅಂತ ಕೇಳಿದ್ದಾರೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದ್ರೆ ಏನು? 3 ಇನ್ಪುಟ್ಸ್, 3 ಔಟ್ಪುಟ್ಸ್. 3 ಇನ್ಪುಟ್ಸ್ ಏನು? ನಂಬರ್ 1, ಲಿಸ್ನಿಂಗ್, ಕೇಳಿಸ್ಕೊಳ್ಳೋದು. ಚೆನ್ನಾಗಿ ಕೇಳಿಸ್ಕೋಬೇಕಲ್ಲ. ಸೊ ಆಡಿಯೋ ಬುಕ್ಗಳನ್ನು ಕೇಳಿಸ್ಕೊಳ್ಳಿ. ಆ, ನಾವು ಕೂಡ ವಿಡಿಯೋ ಮಾಡ್ಯೂಲ್ನಲ್ಲಿ ನಮ್ಮ ಕೋರ್ಸ್ಗೆ ಬಂದವರಿಗೆ ಆಡಿಯೋ ಮಾಡ್ಯೂಲ್ ನೀಡ್ತಾ ಇದ್ದೇನೆ. ಈಗ ಸುಮಾರು ಆಡಿಯೋ ಬುಕ್ಗಳು ಬರ್ತಾ ಇದೆ. ಆಡಿಯೋ ಯಾವ್ಯಾವಾಗ ಸಮಯ ಆಗ್ತದೆ ಅದನ್ನು ಕೇಳಿಸ್ಕೊಳ್ಳಿ, ಖಂಡಿತ ನಿಮ್ಗೆ ಲಾಭ ಆಗುತ್ತೆ. ರೀಡಿಂಗ್ ಈಗಾಗಲೇ ತಿಳಿಸ್ತೇನೆ ನಾನು. ಪುಸ್ತಕ, ಇದು ರೀಡಿಂಗ್. ಪುಸ್ತಕ ತಗೊಳ್ಳಿ, ಓದಿ. ಹೆಚ್ಚು ಹೆಚ್ಚು ಓದಿ. ಓದ್ದವರೆಲ್ಲ ಶ್ರೀಮಂತರು ಆಗಿದ್ದಾರೆ, ನಾಯಕರು ಆಗಿದ್ದಾರೆ, ಅಚೀವರ್ಸು ಆಗಿದ್ದಾರೆ. ಅದರಲ್ಲಿರೋ ಅಂಶಗಳನ್ನು ನೀವು ಪಾಲಿಸ್ಬೇಕಷ್ಟೆ. ನಾನು ಪುಸ್ತಕ ಓದಿದೆ, ಏನು ಕಲಿತೆ, ಇದನ್ನ ನಾನು ಜೀವನಕ್ಕೆ ಏನು ಅಗತ್ಯ ಇದೆ, ಏನು ಅಳವಡಿಸಿಕೊಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು. ಕರೆಕ್ಟ್. ವ್ಯೂಯಿಂಗ್, ನೋಡುವುದು. ಈಗ ಅನೇಕ ಆ, ಸಾಧಕರ ಚಲನಚಿತ್ರಗಳನ್ನ ನೋಡಿ. ಈ ಲೈಫ್ ಹಿಸ್ಟ್ರಿಗಳದ್ದು ಬರ್ತದಲ್ಲ, ಅದರಿಂದ ಕಲಿಕೆ ಜಾಸ್ತಿ ಇದೆ. ಸೊ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಇನ್ಪುಟ್ ಆಟೋಮೆಟಿಕಲಿ ಕೇಳಿಸಿಕೊಳ್ಳುವುದರಿಂದ, ಓದುವುದರಿಂದ, ನೋಡುವುದರಿಂದ ಇಂಪ್ರೂವ್ ಆಗ್ತದೆ. ಔಟ್ಪುಟ್ಸ್, 3 ಔಟ್ಪುಟ್ಸ್. ಒಂದು, ಮಾತನಾಡುವುದರಿಂದ. ಮಾತನಾಡೋದು, ಈ ಮೈಕ್. ಮೈಕ್ ಅಂದ್ರೆ ಅದು ಮಾತನಾಡೋದಕ್ಕೆ ಒಂದು ಪ್ರತಿನಿಧಿಕವಾಗಿರ್ತದೆ. ಹಾಗಾಗಿ ನಾನು ಇಲ್ಲಿ ಮೈಕ್ ಬಳಸ್ತಾ ಇದ್ದೇನೆ, ಅಲ್ವೇ? ಜನರ ಜೊತೆ ನಿಧಾನವಾಗಿ ನಮ್ಮ ಮನೆಯಲ್ಲಿ ಆಗಬಹುದು, ಬೇರೆ ಬೇರೆ ಜೊತೆ ಇಂಟ್ರಾಕ್ಷನ್ ಹೆಲ್ಪ್ ಆಗ್ತದೆ. ಅಯ್ಯೋ, ಈ ಮಾತು ಒಂದಲ್ಲ ಎಷ್ಟೊಂದು ಕಡೆ ಹೆಲ್ಪ್ ಆಗುತ್ತೆ. ಆದರೆ ವೇದಿಕೆ ಮೇಲೆ ಮಾತಾಡೋದನ್ನು ಕಲಿತಾಗ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಮಿಂಚೋದಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋ ಮೇಕಿಂಗ್ ಮಾಡಿಕೊಂಡು ಇಂಪ್ರೂವ್ ಆಗಿ ಎಷ್ಟೊಂದು ಜನ ಯೂಟ್ಯೂಬ್ನಲ್ಲಿ ಹಣನೂ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ದೆನ್ ಕಮ್ಸ್ ರೈಟಿಂಗ್. ಪೆನ್ ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್ ಇಟ್ಕೊಳ್ಳಿ. ಎಲ್ಲರಿಗೂ ನಾನು ಅಡ್ವೈಸ್ ಮಾಡ್ತಾ ಇರ್ತೇನೆ. ಡೈರಿ ಅಂತೂ ಖಂಡಿತವಾಗಿ ನೀವೆಲ್ಲರೂ ಬರೀರಿ. ಓಕೆ, ನನ್ನ ಡೈರಿನಲ್ಲಿ ಇಲ್ಲಿ ಒಂದು ಕ್ಲಾರಿಟಿ ಇದೆ. ಏನಂದ್ರೆ ಟೈಮ್ ಬಗ್ಗೆನೆ. ಒಂದು ಕ್ಲಾಕ್ ಇದೆ, ಒಂದು ಕಂಪಾಸ್ ಇದೆ, ಪುಸ್ತಕ ಇದೆ. ಇವು ಮೂರೂ ನಮಗೆ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟು ಅಂದ್ಬಿಟ್ಟು ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇರ್ತೇನೆ. ಓಕೆ, ಸೊ ದಯಮಾಡಿ ಡೈರಿ ಬರೆಯುವಂಥದ್ದು. ಜರ್ನಲ್ ಅಂತ ಕೇಳಿರ್ತೀರಿ ಅಲ್ಲ. ಜರ್ನಲ್ ಅಂದರೆ ಇದು ಡೈರಿ ಕಂಪಾಸು ಕಾಣಿಸ್ತಾ ಇರಲಿಲ್ಲ ನಿಮಗೆ ನೋಡಿ. ಅದಕ್ಕೆ ಈ ಡೈರಿ ಇಟ್ಕೊಂಡಿದ್ದೀನಿ ಈ ವರ್ಷಕ್ಕೆ ನಾನು ಬರೆಯೋಕ್ಕೆ. ನನಗೆ ಒಳ್ಳೆ ಒಂದು ಪುಸ್ತಕ, ಒಂದು ರೈಟಿಂಗ್ ಬುಕ್, ನನ್ಗೆ ಬರೋ ಥಾಟ್ಸ್ ಎಲ್ಲ ಬರೆದಿಡೋದಕ್ಕೆ ಜರ್ನಲ್ ಬರೀತಾರೆ. ಮುಂದೊಂದು ದಿನ ಗೊತ್ತು ನೀವು ಲೇಖಕರು ಆಗ್ಬೋದು, ಯಾರಿಗೆ ಗೊತ್ತು, ನೀವೇ ಲೇಖಕರಾಗೋಕ್ಕೆ ಸಾಧ್ಯತೆ ಇರುತ್ತೆ. ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ಔಟ್ಪುಟ್ಟಲ್ಲಿ ಸ್ಪೀಕಿಂಗ್, ರೈಟಿಂಗ್ ಮತ್ತು ಬಾಡಿ ಲ್ಯಾಂಗ್ವೇಜ್. ನಾನೀಗ ಮಾತಾಡ್ತಾ ಇದ್ದೇನೆ, ಕೈ ಬಳಸ್ತಾ ಇದ್ದೇನೆ, ನನ್ನ ಮುಖ, ನಾನು ಉಡುಪು ಧರಿಸ್ತೇನೆ, ಏರ್ ಕಟಿಂಗ್ಸೇ ಇರುತ್ತೆ, ಅಥವಾ ಕಣ್ಣಿಗೆ ಕನ್ನಡಕ ಇದ್ರು ಅದಕ್ಕೊಂದು ಆಕಾರ ಇರ್ತದೆ. ಇವೆಲ್ಲ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಮ್ಮ ದೇಹದ ಜೊತೆಗೆ ಇರುವ ಏನೇನು ನಾವು ಮೂಮೆಂಟ್ ಮಾಡ್ತೀವಿ ಅದೆಲ್ಲವೂ ಜನರಿಗೆ ಏನೋ ಒಂದು ಕಮ್ಯುನಿಕೇಟ್ ಮಾಡ್ತಾ ಇರತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗಾಯ್ತು. ಸರ್, ನಾನು ವೇದಿಕೆ ಮೇಲೆ ತುಂಬ ಚೆನ್ನಾಗಿ ಮಾತಾಡಬೇಕು ಅಂತ ಆಸೆ, ಭಾಷಾ ಕೌಶಲ್ಯದ ಬಗ್ಗೆ ತರಬೇತಿ ಬೇಕು ಸರ್ ಅಂತ ಹೇಳಿದ್ದಾರೆ. ನನ್ನೊಂದು ಸಿಂಪಲ್ ಫಾರ್ಮುಲಾ: ದಿನಕ್ಕೊಂದು ಪದ ನೀವು ಚೆನ್ನಾಗಿ ಕಲಿತಾರೆ, ಆ ಪದದನ್ನ ಬಳಸಿಕೊಂಡು ವಾಕ್ಯ ರಚನೆಗೆ ಇಳಿದರೆ 30 ದಿನಗಳಲ್ಲಿ 30 ಪದಗಳ
ರಾಜ ಮತ್ತು ರಾಣಿ ನೀವಾಗ್ತೀರಾ ಅಂತ. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ಅ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ. ಅಂದ್ರೆ ಭಾಷೆ ಸಂವಹನದ ವಾಹನ. ನಾನೀಗ ಕನ್ನಡ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೇನೆ. ಆ ಕನ್ನಡ ಭಾಷೆಯ ಸೊಗಡನ್ನ ಅರ್ಥ ಮಾಡಿಕೊಳ್ಳುವುದು, ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನು ಆಡಬೇಕು ಅಂತ ನಿರ್ಧಾರ ಮಾಡುವುದು ನಮ್ಮ ಬದುಕಿನಲ್ಲಿ ತುಂಬ ಪ್ರಭಾವವನ್ನು ಬೀರ್ತದೆ. ಓಕೆ, ಸೊ ಭಾಷೆ ತುಂಬ ತುಂಬ ಮುಖ್ಯ. ನೆವರ್ ಎಂಡಿಂಗ್ ಸ್ಟೋರಿ ಇದು. ನೀವು ದಿನಾ ಕಲ್ತ್ಕೊಳ್ತಾ ಇರಿ. ನೋಡ್ತಾ 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 ಜನ ನಿಮ್ಮನ್ನು ಗುರುತಿಸ್ತಾರೆ. ಇವರು ಕನ್ನಡ ಭಾಷೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನಿಮ್ಗೆ ಹೇಳಕ್ ಬರ್ತಾರೆ. ಯಾವಾಗ ನೀವು ಪದಗುಚ್ಛಗಳನ್ನು, ಪದ ಪ್ರಯೋಗಗಳನ್ನು ಸೂಕ್ತವಾಗಿ ಮಾತನಾಡುತ್ತಿದ್ದಾಗ ಜನ ಹಾಗೆ ಭಾವಿಸುತ್ತಾರೆ. ಓಕೆ, ನೆಕ್ಸ್ಟ್. ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಅನಿಸಿಕೆಗಳನ್ನು ಹೇಳುವುದು ಹೇಗೆ? ಶಬ್ದಗಳನ್ನು ಸೇರಿಸಿ ಮಾತನಾಡುವುದು ಹೇಗೆ ತಿಳಿಸಿ ಸರ್. ಒಂದು ವಿಷಯ ಇದೆ, ಆ ಒಂದು ವಿಷಯಕ್ಕೆ ಪೂರಕವಾಗಿ 5 Ws and 1 H ಅಂತ ಒಂದು ಇಂಗ್ಲಿಷಲ್ಲಿ ಫಾರ್ಮುಲಾ. ವಾಟ್, ವೆನ್, ವೇರ್, ವೈ, ಹೂ ಅಂಡ್ ಹೌ. ಏನು, ಏಕೆ, ಎಲ್ಲಿ, ಹೇಗೆ ಅಂತ. ಹೇಗೆ, ಹೌ ಕೊನೆಯಲ್ಲಿ. ಯಾರು, ಏನು, ಏಕೆ, ಹೇಗೆ ಅಂತೆಲ್ಲ ಒಂದು ವಿಷಯದ ಬಗ್ಗೆ ನೀವು ಪ್ರಶ್ನೆಗಳನ್ನು ಹಾಕೊಳ್ತೀರಿ. ಇಲ್ ಗೆಟ್ ದ ಆನ್ಸರ್. ಆವಾಗ ನಿಮಗೆ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ತೀರಿ, ಒಂದಾದ್ಮೇಲೆ ಒಂದು ಮಾತಾಡ್ತಾ ಬರ್ತೀರಿ. ಆವಾಗ ನಿಮಗದು ಸುಲಭ ಆಗಿಬಿಡ್ತದೆ. ಈ ಶಬ್ದಗಳನ್ನು ಸೇರಿಸಿ ಮಾತಾಡ್ಬೇಕಾದ್ರೆ ಪದಗುಚ್ಛ, ಪದಗಳ ಮೇಲೆ ಡೈಲಿ ವರ್ಕ್ ಮಾಡಿರ್ತೀರಿ, ಆವಾಗದು ನಿಮಗೆ ಸಾಧ್ಯ ಆಗ್ತದೆ. ಸರ್, ಒಂದು ಚಾನಲಲ್ಲಿ ನಾವು ಮಾತನಾಡುವ ಶೈಲಿ ಹೇಗೆ ಮಾತನಾಡಬೇಕು, ಯಾವ ರೀತಿ ಮಾತನಾಡಬೇಕು? ನಾನು ದೂರದರ್ಶನ ಚಂದನ ಟಿ ವಿಯಲ್ಲಿ ಇದ್ದವನು. ಕನ್ನಡ ಭಾಷೆ ಹೇಗೆ ಇರುತ್ತೋ ಹಾಗೆ ಸೂಕ್ತವಾಗಿ ಬಳಸಬೇಕು ಅಂತ. ಪ್ರೈವೇಟ್ ಚಾನಲ್ಗಳು ಆಕ್ರಮಣಶಾಲಿಯಾಗಿ ಒಂದು ರೀತಿ ಎಕ್ಸ್ಟ್ರಾ ಹೇಳಿ ಕೂಗುಮಾರಿಗಳ ಥರ ಕೂಗಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಚಾನಲ್ಲು. ಯಾವ ಚಾನಲ್ಗೆ ಹೋಗ್ತೀರಿ ಆ ಚಾನಲ್ ಅವ್ರು ಏನು ನಿರೀಕ್ಷೆ ಇರುತ್ತೆ, ಹೆಂಗೆ ಕೇಳ್ತಾರೆ ಹಂಗೆ ಪ್ರಿಪೇರ್ ಆಗಬೇಕು. ಗಾಟ್ ಇಟ್? ಅಂದರೆ ನೀವು ಚೆನ್ನಾಗಿ ಕಲ್ತ್ಬಿಡಿ ಮಾತು. ಆಮೇಲೆ ಅವ್ರಿಗೂ ಏನು ಬೇಕೋ, ಅವ್ರ ಚಾನಲ್ಗೆ ಹೆಂಗೆ ಬೇಕೋ, ಯಾವ ಥರ ಬೇಕೋ ಸ್ವಲ್ಪ ಅವ್ರಿಗೆ ಹೇಳ್ತಾರೆ. ಅಥವಾ ನೋಡ್ರಿ, ಅವ್ರು ನಮ್ಮ ಚಾನಲ್ ಅವ್ರು ನೋಡಿ ಕಲೀರಿ ಅಂತಾರೆ. ಅವ್ರು ಏನು ಮಾಡ್ತಾರೆ, ಯಾವ ಥರ ಅಂತ ಅಂದ್ಕೊಂಡು ಕಲಿಬೇಕು. ಅದರ್ವೈಸ್ ನಾನು ಯಾವಾಗಲೂ ನಿನ್ನಂತೆ ನೀನಾಗು, ನಿನ್ನನ್ನು ಅರಿ ಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ ಬೀಚಿ ಒಂದು ಮಾತು ಹೇಳಾರೆ. ಅದರ ಮೇಲೆ ಸ್ವಲ್ಪ ನಂಬಿಕೆ ಇಟ್ಟವನು. ಹೌ ಟು ಓವರ್ಕಮ್ ಸ್ಟೇಜ್ ಫಿಯರ್. ಸ್ಟೇಜ್ನ ಫ್ರೆಂಡ್ ಮಾಡ್ಕೊಳ್ರಿ ಅಷ್ಟೇ. ಸ್ಟೇಜ್ ಅಂದರೆ ಭಯ ಅಂತ ಇರ್ತಾರೆ, ಬಿಟಾಕೆ. ಸ್ಟೇಜ್ ಇಸ್ ಮೈ ಫ್ರೆಂಡ್. ಎಲ್ಲೆಲ್ಲ ಅವಕಾಶ ಸಿಗ್ತಾ ಇರುತ್ತೆ ನಿಮಗೆ ಸ್ಟೇಜ್ ಮೇಲೆ ಹೋಗೋಕ್ಕೆ ಬರೋಕ್ಕೆ, ಹೋಗ್ತಾ ಇರಿ, ಬರ್ತಾ ಇರಿ. ಫ್ಲವರ್ ಬೊಕ್ಕೆ ಕೊಡ್ತೀರಾ, ಕೊಡಿ. ದೀಪ ಹಚ್ಚಕ್ಕೆ ಕ್ಯಾಂಡಲ್ ಹಿಡ್ಕೊಂಡು ಹೋಗ್ತೀರಾ, ಹೋಗಿ. ವೆಲ್ಕಮ್ ಸ್ಪೀಚ್ ಅವಕಾಶ ಸಿಗತ್ತಾ, ಹೋಗಿ. ಏನೇ ಅವಕಾಶ ಸ್ಟೇಜ್ ಮೇಲೆ ಹೋಗಿ ಬರುತ್ತೆ ಅಂದರೆ ಆರ್ಗನೈಸ್ ನೀವೇ ಮಾಡಿಬಿಡ್ತೀರ ಕಾರ್ಯಕ್ರಮ, ಮಾಡಿ, ಎಲ್ಲ ಒಳ್ಳೆಯದಾಗ್ತದೆ. ಓಕೆ, ಸಮ್ಟೈಮ್ಸ್ ಎ ಪರ್ಸನ್ಸ್ ಎಕ್ಸ್ಪ್ರೆಷನ್ ಇನ್ ಬಲ್ಕ್ ಆ್ಯಂಡ್ ಒನ್ ಟು ಒನ್ ಡಿಸ್ಟರ್ಬ್ಸ್ ದ ಥಾಟ್ ವಿ ಹ್ಯಾವ್ ಇನ್ ಅವರ್ ಮೈಂಡ್ ಆ್ಯಂಡ್ ವಿಲ್ ಸ್ಟಕ್. ಹೌ ವಿ ಕ್ಯಾನ್ ಅವಾಯ್ಡ್ ದಟ್? ಸಿ, ಅದನ್ನೇ ಇದು ಒಂಥರ ಸಣ್ಣ ಫಿಯರ್. ಓ, ಇನ್ನೊವ್ರ ಜೊತೆ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಹೇಗಂತಾರಂತ. ನನಗದು ಆರಂಭದಲ್ಲಿತ್ತು. ಯಾರೋ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನ್ನ ಭಾಷಣದ ಮುಂದೆ ಲೈನಲ್ಲಿ ಕೂತಾಗ ಅವ್ರುಗಳ ಮುಂದೆ ಹೆಂಗೆ ಮಾತಾಡೋದಂತ. ಅದಕ್ಕೆ ಹಿಂದೆ ಒಂದು 30 ವರ್ಷದ ಹಿಂದೆ ಹೇಳ್ತಾ ಇದ್ರು, ಏನು ಗೊತ್ತಾ, ಎದುರುಗಡೆ ಇರೋರೆಲ್ಲ ದಡ್ರು ಅನ್ಕೊಂಬಿಡಿ, ನೀವೊಬ್ಬರೇ ಬುದ್ಧಿವಂತರು ಅನ್ಕೊಳ್ಳಿ ಅಂತ. ಸುಮ್ಮನೆ ನಿಮಗೆ ಧೈರ್ಯ ತಗೊಳಕ್ ಅಷ್ಟೇ. ಅರ್ಥ ಆಯ್ತಾ? ನಾನೊಬ್ಬನೇ ಬುದ್ಧಿವಂತ ಅಂತ ಅನ್ಕೊಳ್ಳಿ.
ಆದ್ರೆ ಹಂಗ ಅಂದ್ಬಿಟ್ಟು ಅಹಂಗೆ ಹೋಗ್ಬೇಡಿ, ಧೈರ್ಯ ತಗೊಳಕ್ ಮಾತ್ರ ಇರಲಿ. ಆವಾಗ ಈಸಿ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, IAS, IPS, ಜಡ್ಜ್ಗಳು, ಇನ್ಯಾರೋ ನೋಡ್ತಾ ಇದ್ದಾಗ ಅವರು ನಮ್ಮ ಮನುಷ್ಯರು, ಆದರೆ ಅವ್ರ ಜೊತೆ ಎಲ್ಲರ ಜೊತೆ ಹೇಗೆ ಮಾತಾಡಬೇಕು, ಬಿಹೇವ್ ಮಾಡಬೇಕು ಅಂತ ಕಲ್ತ್ಕೊಂಡ್ರೆ ಸಾಕು. ದಟ್ಸ್ ಇಟ್. ಇನ್ಫ್ಯಾಕ್ಟ್ ತುಂಬ ದೊಡ್ಡವ್ರ ಜೊತೆ ಮಾತಾಡೋದು ಸುಲಭ, ಯಾಕೆಂದ್ರೆ ಅವರು ತುಂಬ ಹ್ಯುಮಿಲಿಟಿ, ತಗ್ಗಿ ಬಗ್ಗಿ ಮಾತಾಡ್ತಾರೆ. ಇದು ನನ್ನ ವೈಯಕ್ತಿಕ ಅನುಭವ. ಇನ್ನು ಅರ್ಧಂಬರ್ಧ ಕೊಡ ಇರ್ತದಲ್ಲ, ಅವುಗಳದ್ದು ಸ್ವಲ್ಪ ಏನೇನೋ ಇರ್ತದೆ. ನೀವು ಸರಿಯಾಗಿ ಮಾತು ಕಲ್ತಿದ್ರೆ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್. ಇಲ್ಲಿ ಕೇಳಿರೋರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ. ನಿಮ್ದೇನಾದ್ರು ಪ್ರಶ್ನೆ ಇದ್ರೆ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಒಟ್ಟಾರೆ ಹೇಳೋದಾದ್ರೆ, ಭಾಷಣ ಕೌಶಲ್ಯಕ್ಕೆ ಭಾಷೆ ತುಂಬ ಮುಖ್ಯ. ಭಾಷೆಯ ಕಡೆಗೆ ಗಮನ ಕೊಡಿ. ಕಂಟೆಂಟ್, ವಿಷಯ ತುಂಬ ಮುಖ್ಯ. ವಿಚಾರಗಳ ಕಡೆಗೆ, ಅದರ ಕಡೆಗೆ ಪ್ರಿಪೇರ್ ಆಗಿ ಚೆನ್ನಾಗಿ. ಧ್ವನಿ ತುಂಬ ಮುಖ್ಯ. ಆ ಧ್ವನಿ, ನಿಮ್ಮ ಉಚ್ಚಾರ, ನಿಮ್ಮ ಧ್ವನಿಯ ಏರಿಳಿತ, ನಿಮ್ಮ ಧ್ವನಿಯ ವೇಗ ಹೇಗಿದೆ ಚೆಕ್ ಮಾಡಿ, ಅನುಭವಿಸಿ ಮಾತನಾಡಿ. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್ ಅಂತ ಮಾತು ಹೇಳ್ತಾ ಇರ್ತಾನೆ. ಹೃದಯ ಮತ್ತು ಮೆದುಳಿನ ನಡುವೆ ನಮ್ಮ ಬಾಯಿ ಇದೆ. ಹೃದಯದ ಭಾವನೆಗಳು, ಮೆದುಳಿನ ಚಿಂತನೆಗಳು, ಇವೆರಡರನ್ನು ಸೇರಿಸಿ ಮಧ್ಯದಲ್ಲಿರೋ ಬಾಯಿನಲ್ಲಿ ಮಾತಾಡಿ. ಕ್ಲಿಯರ್? ಜೊತೆಗೆ ಒಟ್ಟಾರೆ ಸಭೆ, ಸಭಿಕರು, ಸಭಾಂಗಣ, ಎಂಥ ಸಭೆ, ಯಾವ ರೀತಿಯ ಸಭೆ, ಎಂಥ ಆಡಿಯನ್ಸ್ ಬರ್ತಾರೆ, ಎಂಥ ಸಭಾಂಗಣ, ಎವ್ರಿಥಿಂಗ್ ಮ್ಯಾಟರ್ಸ್ ಫ್ರೆಂಡ್ಸ್. ಅದರ ಕಡೆ ಗಮನ ಕೊಡ್ರೆ ಯು ಗಾಟ್ ಇಟ್. ಸೊ ಯಾವಾಗ ಎಂಥ ಸಭೆ, ಎಂಥ ಸಭಿಕರು ಇರ್ತಾರೆ, ಎಂಥ ಸಭಾಂಗಣ, ದೆನ್ ಶಾರೀರಿಕ ಭಾಷೆ, ನಿಲುವು ಅಥವಾ ಭಂಗಿ, ಪೋಶ್ಚರ್ ಅಂತ ಕರೀತದೆ. ಗೆಸ್ಚರ್ ಅಂದ್ರೆ ಹಾವಭಾವ, ಆಲ್ ದ ಮೂಮೆಂಟ್ಸ್, ಕತ್ತು ಎಲ್ಲ ಮೂವ್ ಆಗುತ್ತೆ, ಅದೆಲ್ಲವನ್ನ ಹಾವಭಾವ, ಗೆಸ್ಚರ್ಸ್ ಅಂತ ಕರೀತಾರೆ. ಇದರ ಕಡೆ ಗಮನ ಕೊಡಿ. ಯು ವಿಲ್ ಸಿ ಎ ಲಾಟ್ ಆಫ್ ಚೇಂಜ್ ಇನ್ ಯುವರ್ ಪ್ರೆಸೆಂಟೇಷನ್. ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಇನ್ ಎ ಬೆಟರ್ ವೇ. ನೀವು ಯಾವಾಗಲೂ ನಿಮ್ಮನ್ನು ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡಿಕೊಳ್ಳಬೇಕು. ನಿಮ್ಮ ಉಡುಪು ಸೊಗಸಾಗಿರಬೇಕು. ಮಾತು ಎಷ್ಟು ಬೇಕೋ ಅಷ್ಟು ಆಡಬೇಕು. ಅನಗತ್ಯವಾದ ಮಾತುಗಳನ್ನು ಆಡಬಾರದು. ಅಗತ್ಯವಿದ್ದಷ್ಟು ಮಾತನಾಡುತ್ತಾ ಬನ್ನಿ. ನಿಮ್ಮ ಭಾಷಣಕ್ಕೆ ನಿಮಗೆ ಚಪ್ಪಾಳೆ ಸಭಿಕರು ಹೊಡೆಯುತ್ತಾರೆ. ಏನಂತೀರಿ? ನಿಮ್ಮ ಕಾಮೆಂಟ್ಸ್ನ ನೋಡ್ತಾ ಇರ್ತೀನಿ, ಕಾಯ್ತಾ ಇರ್ತೀನಿ.